ವಿಜೇಂದ್ರ ಈಗಲೂ ಅಧ್ಯಕ್ಷ ಸ್ಥಾನಕ್ಕೆ ಅನ್ಫಿಟ್. ಜಾರಕಿಹೊಳಿ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಇದು ಬೆಳಗಾವಿ ಜಿಲ್ಲೆಯ ಬಿಜೆಪಿ ಪಾಳೆನ ಬಣ ಬಡಿದಾಟ ನಮ್ಮ ದೆಹಲಿ ಅಂಗಳದಲ್ಲಿದೆ. ನಿನ್ನೆ ಶಿಸ್ತು ಸಮಿತಿ ಮುಂದೆ ಹಾಜರಾಗಿದ್ದು ಶಾಸಕ ಯತ್ನಾಳ್ಗೆ ಹೈಕಮಾಂಡ್ ಖಡಕ್ ಆಗಿ ಸೂಚನೆ ನೀಡಿದೆ. ಪಕ್ಷದ ಸಂಘಟನೆಗಾಗಿ ಕೆಲಸ ಮಾಡಿ, ನಿಮಗೆ ಭವಿಷ್ಯ ಇದೆ, ಶಾಂತ ಸ್ವಭಾವದಿಂದ ವರ್ತಿಸುವಂತೆ ತಿಳಿ ಹೇಳಿದೆ. ಆದ್ರೆ ಈ ಮಧ್ಯೆ ದೆಹಲಿಯಿಂದ ಆಗಮಿಸುತ್ತಿದ್ದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ಶಾಸಕ ರಮೇಶ್ ಜಾರಕಿಹೊಳಿ ವಾಗ್ದಾಳಿ ನಡೆಸಿದ್ದಾರೆ. ವಿಜೇಂದ್ರ ಬಾಯಿ ಬಿಟ್ರೆ ಬರೀ ಸುಳ್ಳು ಹೇಳ್ತಾರೆ. ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ಬಳಿಕ ಗಂಭೀರವಾಗಿ ಕೆಲಸ ಮಾಡಬೇಕು. ಆದ್ರೆ ಬಿವೈ ವಿಜೇಂದ್ರ ಬಹಳ ಹತಾಶೆ ಭಾವನೆಯಿಂದ ಅಧ್ಯಕ್ಷ ಸ್ಥಾನ ನಡೆಸುತ್ತಿದ್ದಾನೆ. ವಕ್ಫ್ ವಿರುದ್ಧ ಹೋರಾಟಕ್ಕೆ ನಾವು ಬಹಳಷ್ಟು ಮನವಿ ಮಾಡಿದ್ದೆವು ಎಂದು ಹೇಳಿದ್ದಾರೆ. ಇನ್ನು ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಲಾಯಕ್ಕಿಲ್ಲ ಅಂತ ಪದೇ ಪದೇ ಹೇಳುತ್ತೇವೆ. ಹೈಕಮಾಂಡ್ಗೂ ಕೂಡ ಮನವರಿಕೆಯಾಗಿದೆ. ಯಾವುದೇ ಟೈಮ್ನಲ್ಲೂ ಏನ್ ತಿಳಿದು ಮಾಡ್ತಿದ್ದಾರೆ, ಮಾಡಿದ ಬಳಿಕ ಅವನ ನಡವಳಿಕೆ ತಿಳಿಸಿಕೊಟ್ಟಿದ್ದೇವೆ. ಮುಂದೆ ಏನ್ ಮಾಡ್ತಾರೆ ನೋಡೋಣ. ಅಧ್ಯಕ್ಷರ ಬದಲಾವಣೆ ಬಗ್ಗೆ ಮುಂದಿನ ದಿನಗಳಲ್ಲಿ ನೋಡೋಣ ಎಂದಿದ್ದಾರೆ ರಮೇಶ್ ಜಾರಕಿಹೊಳಿ. ಪ್ರಕಾರ ಫಸ್ಟ್ ಮೊದಲೇ ಹಂತದ ಮುಗಿದ ನಂತರ ಜಾಯಿಂಟ್ ಪರ್ಮನೆಂಟ್ ಕಮಿಟಿ ಅಧ್ಯಕ್ಷರಿಗೆ ನಾವು ವರದಿ ಸಲ್ಲಿಸಿದ್ದೇವೆ. ವರದಿ ಸಲ್ಲಿಸಿ ಒಳ್ಳೆಯ ಒಂದು ಇಡೀ ದೇಶದಲ್ಲೇ ನಮ್ಮ ರಾಜ್ಯದಲ್ಲಿ ನಮ್ಮ ಟೀಮ್ ಆಗಿ ಕೆಲಸ ಮಾಡೋಕ್ಕೆ ಎಲ್ಲರೂ ಭಾಳಷ್ಟು ಶಬಾಷಿಗೆ ಕೊಟ್ಟರು. ಮತ್ತು ಎರಡನೇ ಹಂತದ ಅತಿ ಶೀಘ್ರದಲ್ಲಿ ದಿನಾಂಕ ನಿಗದಿಪಡಿಸ್ತೀವಿ ನಾವು. ಎರಡನೇ ಹಂತದಕ್ಕೂ ಏನು ತೊಂದರೆ ಇಲ್ಲ? ಇಲ್ಲ ತೊಂದರೆ ಇಲ್ಲ, ತೊಂದರೆ ಇಲ್ಲ. ಇತ್ತೀಚೆಗೆ ವಿಜೇಂದ್ರ ಅವರು ಬೀದರ್ದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಪಾರ್ಲಿಮೆಂಟರಿ ಕಮಿಟಿಗೆ ಏನೈತಿ ಆಲ್ರೆಡಿ ನಮ್ಮ ಕಾರಜೋಳ ಮೂಲಕ ನಾವು ವರದಿಯನ್ನು ಸಲ್ಲಿಸಿದ್ದೀವಿ ಅನ್ನೋ ಮಾತನ್ನ ಹೇಳಿದ್ರು. ಈ ಕಾರಜೋಳ ಹೋದ ಕೇಳಿ ಅವ್ರನ್ನ ಇದೇ ನಾವೇನು ಮಾಡಿಲ್ಲ ಅಂತೇಳಿ ಒಗ್ಗೂಡಿಸುವಂಥ ಕೆಲಸ ಮಾಡ್ತೀವಿ. ಅದೆಲ್ಲ ಅದೆಲ್ಲ ಸರಿಯಾಗಿದೆ, ಸಂತೋಷ ಎಲ್ಲ ಇದ್ದಾರೆ. ಬಟ್ ಅವರು ವಿಜೇಂದ್ರ ಅವ್ರ ಹೆಸರು ತೊಂದರು, ಅವ್ರು ದಾಟಿ ಅವ್ರು ಕೇಳಿದ್ರೆ ಅವ್ರು ಏನು ಹೇಳಿದ್ರು ಅದ್ರ ಬಗ್ಗೆ ಇಲ್ಲ ಅಂತೇಳಿ. ನಾವು ನೋಡ್ರಿ, ಮಧ್ಯದಾಗಿ ವಿಜೇಂದ್ರ ಅವರಿಗೆ ಭಾಳಷ್ಟು ನಾವು ಮನವಿ ಮಾಡ್ಕೊಂಡೇವೆ. ನಮ್ಮದು ವೈಯಕ್ತಿಕ ಭಿನ್ನಾಭ ಇರ್ಬೋದು, ಆದರೆ ಭಾರತೀಯ ಜನತಾ ಅಧ್ಯಕ್ಷ ಆದ ನಂತರ ಗಂಭೀರವಾಗಿ ಕೆಲಸ ಮಾಡೋದು ಒಳ್ಳೆಯದು. ಮೊನ್ನೆ ನಾನು ದಿಲ್ಲಿಲಿ ಹೇಳಿದ್ದೀನಿ, ಅವ್ರ ಹುಡುಗಾಟ ಬುದ್ಧಿ ಮತ್ತು ಸಣ್ಣ ವಯಸ್ಸು ಸಣ್ಣದಿರೋದ್ರಿಂದ ಆ ಸ್ಥಾನಕ್ಕೆ ಅವ್ರಿಗೆ ಲೈಕಿಲ್ಲ, ಅವ್ರು ಬಿಟ್ಟು ಕೊಡು ಒಳ್ಳೆಯದು. ಈಗ ನಾನು ಹೇಳಿದ್ದೀನಿ, ಯಾಕಂದ್ರೆ ಯಡಿಯೂರಪ್ಪ ಅವರು ಭಾಳಷ್ಟು ಹೋರಾಟ ಮಾಡಿ ಆ ಸ್ಥಾನಕ್ಕೆ ತಲುಪಿದ್ದಾರೆ. ಅವ್ರ ಮಗನಾಗಿ ಅಲ್ಲಿ ತಲುಪಿ ಅದಕ್ಕೆ ವ್ಯರ್ಥ ಆಗಿದೆ. ಅವ್ರಿಗೂ ಸಹಿತ ಯಡಿಯೂರಪ್ಪನ ಹಿರಿಯತನಕ್ಕೆ ಅವ್ರಿಗೆ ಮಾಡಿದಂಥ ತ್ಯಾಗ ಹೋರಾಟಕ್ಕೆ ಸಹಿತ ಮಂಕಾಗತೈತೆ ಅನ್ನೋ ಸಂದರ್ಭದಲ್ಲಿ ಅವರು ಬಿಟ್ಟು ಮುಂದೆ ಎಕ್ಸ್ಪೀರಿಯನ್ಸ್ ಅಂತ ಆಗೋದು ಒಳ್ಳೆಯದು. ಯಾಕಂದರೆ ಅವರು ನಮ್ಮ ಥರ ವಿಡಿಯೋ ಇದೆ, ಅವ್ರು ಹೇಳಿದ್ದಾರೆ. ಅವರು ನಮ್ಮ ಕಡೆ ಯಾಕಂದ್ರೆ ಅವತ್ತು ಹುಬ್ಬಳ್ಳಿಗೆ ಬಂದರು ಫಸ್ಟು ಜಗದೀಪ್ ಪಾಲ್ ಅವರು, ಆಮೇಲೆ ಬಿಜಾಪುರ ಬಂದರು. ಬಿಜಾಪುರ ಬಂದು ಬೆಳಗಾವಿ ಬಂದು ಮುಖಾಂತರ ದಿಲ್ಲಿಗೆ ಹೋಗಿಡ್ರು. ಅವರು ಬಿಜಾಪುರದಲ್ಲಿ ಅವ್ರು ಬೇಕಾದ್ರೆ ಕ್ಲಿಪ್ಪಿಂಗ್ ತೆಗೆದು ನೋಡ್ಬೋದು ನೀವು ಮೀಡಿಯಾದಲ್ಲಿ. ಅವ್ರು ಸಲಹೆ ಕೊಟ್ಟರು ನಮಗೆ, ನೀವು ಒಳ್ಳೆ ಕೆಲಸ ಮಾಡಿದ್ರಿ, ಅಹೋರಾತ್ರಿ ಉಪವಾಸ ಕೂತಿರೋದು ಬಿಟ್ಟು ಸ್ಟಾಪ್ ಮಾಡಿ ನೀವು ಟೂರ್ ಮಾಡಿ ಎಲ್ಲ ಎಲ್ಲಿ ನೊಂದಾರ ಜನಕ್ಕೆ ಭೇಟಿಯಾಗಿ ಅವ್ರದ್ದೆಲ್ಲ ವರದಿ ತೊಗೊಂಡು ದಿಲ್ಲಿಗೆ ಬಂದು ಕೊಡೇ ತವರಿದೆ. ಅವ್ರು ಹೇಳಿದ್ರೆ ಪ್ರಾರಂಭ ಮಾಡಿದ್ದು. ಅವ್ರು ಬಂದು ದಿವಸ ಅವತ್ತು ಅದಕ್ಕಿಂತ ಮೊದಲು ಹೆಂಗೆ ವರದಿ ಕೊಡ್ತಾವಂತ ಎಷ್ಟು ಸುಳ್ಳು ಹೇಳ್ತಾ ಅಂತ ನಿಮ್ಗೆ ವಿಜೇಂದ್ರ ಸುಳ್ಳು ಹೇಳ್ತಾರೆ ಅಂತ ಪ್ರೂವ್ ಆಗಿದೆ. ಅವರು ಭಾಳ ಹತಾಶೆ ಭಾವನೆಯಿಂದ ಅವರ ಅಧ್ಯಕ್ಷ ನಡೆಸ್ತಾರೆ. ಅವ್ರಿಗೆ ಅದಕ್ಕೆ ಮಹತ್ವ ಇಲ್ಲ ಅನ್ನೋದು ಈ ಸಂದರ್ಭ. ಅವ್ರ ನಾಯಕತ್ವವನ್ನು ಒಪ್ಕೊಂಡು ರಾಜ್ಯದಲ್ಲಿ ಈಗ ಏನು ಭೇಟಿಯಾಗಿ ಬಂದಿದ್ದೀರಿ, ಈಗೆಲ್ಲ ಒಂದುಗೂಡಿ ಹೋಗ್ತಿರೋ ಅಥವಾ ಏನು ಮುಂದೆ ಏನು ಸೂಚನೆ ಕೊಟ್ಟು ನೋಡಿ? ಸೂಚನೆ ಯಾರು ಕೊಟ್ಟಿಲ್ಲ. ನಾವು ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಗೆ ರಿಪೋರ್ಟ್ ಕೊಟ್ಟು ಆಮೇಲೆ ಹಿರಿಯರ ರಾಜನಾಥ್ ಸಿಂಗು ಕೆಲವೊಂದು ನಾಯಕರು ಭೇಟಿಯಾಗೋದು, ಆ ಚರ್ಚೆನೇ ಬಂದಿಲ್ಲ. ಅದು ಯಾಕೆ ಓಪ್ ಮಾಡೋದು ಮುಂದುವರಿಸಿ ಒಳ್ಳೆ ಕೆಲಸ ಮಾಡಿದ್ರಿ, ಇನ್ನೂ ರಾಜ್ಯ ಮಟ್ಟ ಎಲ್ಲ ಮಾಡಿ ವರದಿ ನಿಮ್ಮ ಏನು ಕೆಲಸ ಮಾಡಿದ್ರೆ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡೋ ಅಂದ್ರೆ ನಾವು ಈಗ ಈ ಸಂದರ್ಭದಲ್ಲಿ ಓಪ್ ಫೀಡ್ ಬೇರೆ ವಿಷಯ ಮಾತಾಡೋದು ಸಂದರ್ಭ ಸೂಕ್ತ ಅಲ್ಲ. ನೋಡಿ ಅಧಿವೇಶನ ನೋಡಿ ಗ್ಯಾಪ್ ಇದೆ, ಎರಡು ಸಿದ್ಧ ಒಂದು ಜಿಲ್ಲಾ ಮಾಡಬೇಕು ಉದ್ದೇಶ ಇದೆ, ಡೇಟ್ ಫಿಕ್ಸ್ ಆಗಿಲ್ಲ. ಇದತ್ತೆ ನಾವು ಈಗ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಮಾಡಬೇಕಂತ ವಿಷಯ ಇದೆ, ಡೇಟ್ ಫಿಕ್ಸ್ ಇಲ್ಲ. ಇದು ಅಧಿವೇಶನ ನಾನು ಮೊದಲು ಪೂರ್ವವಾಗಿ ಇದು 2-3 ದಿವಸ ಮೊದಲು ನಾನು ಸ್ವತಃ ಹೋಗಿ ಬರ್ತೀನಿ. ಅಲ್ಲಿ ತಯಾರು ಮಾಡ್ಕೊಂಬಂತ ನಾವು ಡೇಟ್ ಅನೌನ್ಸ್ ಮಾಡ್ತೀವಿ. ಎರಡನೇ ಹಂತದ ಅಂದರೆ 26ವರೆಗೆ ನಮ್ಮ ಗ್ಯಾಪ್ ಇದೆ, ಒಂದೊಂದು 2 ಜಿಲ್ಲೆ ಮಾಡ್ಬೋದು ಉದ್ದೇಶ ಇದೆ, ಇನ್ನೂ ಫೈನಲ್ ಆಗಿಲ್ಲ. ಮತ್ತು ನೋಡಿದ್ದೆ ಮೇಲಿಗೆ ಯಾರು ಹಾಕೋದು ಬಿಡ್ತದೆ ಕಡೆಗೆ ಹೈಕಮಾಂಡ್ ಅಂತಿಮ ತೀರ್ಮಾನ ನಾವು ತಲೆ ಬಾಗಲೇಬೇಕಾಗತ್ತವೆ. ಏನು ಅನ್ನೋದು ನಾವು ನಮ್ಮ ಅನಿಸಿಕೆ ನಾವು ಹೇಳಿದ್ದು, ಅವ್ರು ಏನು ಇರೋದು ಅದಕ್ಕೆ ನಾವು ಒಪ್ಪಲೇಬೇಕಾಗತ್ತೆ. ಅದು ನಮ್ಮ ಪರ ಕೊಡ್ತಾರೋ ಯಾರು ಪರ ಕೊಡ್ತು ಗೊತ್ತಿಲ್ಲ. ಅದೊಂದು ನಮ್ಮ
ಪಕ್ಷದ ಆಂತರಿಕ ಸಮಸ್ಯೆ ನಾವು ಸರಿಪಡಿಸ್ಕೊಳ್ತೀವಿ. ಆದರೆ ಆ ಹುಡುಗ ವಿಜೇಂದ್ರ ಅದಕ್ಕೆ ಲೈಕಿಲ್ಲ ಅಂತ ಪದೇ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ನಾನು. ಅವ ಯಾಕೆ ನಾವು ಆಗಿದೆ ಏನೋ ಯಾವುದೋ ಒಂದು ಟೈಮ್ದಲ್ಲಿ ಏನೋ ತಿಳಿದು ಮಾಡಿದ್ದಾರೆ. ಮಾಡಿದ ನಂತರ ಅದನ್ನು ನಾವು ಪ್ರಶ್ನೆ ಮಾಡಿದ್ವು ಅಂತ ನಮ್ಮ ಪ್ರಶ್ನೆ ಅಲ್ಲ, ಅವನ ನಡವಳಿಕೆ ನಾವು ತಿಳಿಸ್ಕೊಟ್ಟಿದ್ದೆ. ಅವ್ರ ಮುಂದೆ ಏನಂತ ನೋಡೋಣ. ಬದಲಾವಣೆ ಆಗ್ಬೋದು, ಮಹಾರಾಷ್ಟ್ರ ಸಿ ಎಂ ಬದಲಾವಣೆ ಏನಾದರೂ ಆಗ್ಬೋದು, ಯಾವುದು ಬದಲಾವಣೆ ಏನಾದರೂ ಆಗ್ಬೋದು. ನೋಡೋಣ. ಅದು ಈ ಮೀಡಿಯಾದಲ್ಲಿ ಮಾತಾಡ್ತವ ಅದು ಎಲ್ಲ ಮುಂದೆ ನಾನು ಮಹಾರಾಷ್ಟ್ರ ಸಿ ಎಂ ಮಹಾರಾಷ್ಟ್ರದ ಬಗ್ಗೆ ಮಹಾರಾಷ್ಟ್ರ ಸಿ ಎಂ ಎಲ್ಲ ನಡೆದಿದೆ. ಮಹಾರಾಷ್ಟ್ರ ಸಿ ಎಂ ಬಗ್ಗೆ ಆದದಕ್ಕೆ ನಾವು ಭಾಳ ಮಹಾರಾಷ್ಟ್ರ ಜನತೆಗೆ ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ ಕೊಟ್ಟದಕ್ಕೆ ನಮ್ಮ ಹತ್ಪೂರ್ವ ನಮ್ಮ ಎಲ್ಲ ನಮ್ಮ ಕೊಡ್ತೀವಿ. ಮತ್ತು ಅವ್ರು ಭಾಳ ಅಪಮಾನ ರೂಪವಾಗಿ ಅವ್ರನ್ನ ಕೆಳಗಿಳಿಸಿದ್ರು. ಅದು ಇವತ್ತು ಮಹಾರಾಷ್ಟ್ರ ಜನತೆ ಅವ್ರು ಏನು ಹೇಳಿದ್ರಲ್ಲ, ಅವರ ಒಂದು ಡೈಲಾಗ್ ಹೇಳಿ ಉಳಿದರು, ನಾ ಸಂಬಂಧ ಇರೋದನು ಸಂಬಂಧ ಯಾವಾಗ ಹಿಂದೆ ಹೋಗ್ತೈತೆ ವಾಪಸ್ ಬರ್ತೈತೆ. ಹಂಗೆ ನಾನು ನೋಡಿ ನನ್ನ ಕಿನಾರಕ್ಕೆ ಮನೆ ಕಟ್ಟಿಬಿಟ್ರೆ ವಾಪಸ್ ಅದಕ್ಕೆ ವಾಪಸ್ ಬರ್ತಂದ ಆ ಪ್ರಕಾರ ಬಂದು ಅಧಿಕಾರ ಸುಖ ಮಾಡಿದಕ್ಕೆ ನಾವು ಹತ್ತು ಅಭಿನಂದನೆ ಸಲ್ಲಿಸಿ ಸಂತೋಷ. ಆ ರೀತಿ ಕರ್ನಾಟಕದಲ್ಲಿ 2028ಕ್ಕೆ ಮತ್ತೆ ಪುಟದ ಹೇಳ್ಬೋದಾ? ಪುಟ್ಟದ 100% ಸೀಟ್ ಜಾಸ್ತಿ ಬಂದು ಭಾರತೀಯ ಜನತಾ ಪಕ್ಷ ಅಧಿಕಾರ. ಈಗ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರ ಚರ್ಚೆ ನಡೀತಾ ಇದೆ. ಅಧಿಕಾರ ಹಂಚಿಕೆ ಸೂತ್ರ ನೋಡ್ರಿ, ಕಳೆದ ಒಂದು ವಾರದಿಂದ ಸಿದ್ದರಾಮಯ್ಯ ಮೊದಲನೇ ಸಿದ್ದರಾಮಯ್ಯ ಮಾತಾಡ್ತಾರೆ. ಧನ್ಯವಾದಗಳು. ವಿಜೇಂದ್ರ ಅವರು ಗುಲ್ಬರ್ಗದಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಬೇಕಾದ್ರೆ ಎಲ್ಲಿಂದಾದ್ರೂ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ನಿಜ. ಯಾರು ನಾವು ಅವರ ವಿಚಾರದ್ದು ನೋಡ್ರಿ, ಅವ್ರ ಈಗ ನಾಳಿದ ಬಹುಶಃ ಮುಂದಿನ ಹಂತ ಈಗ ಸ್ಟಾಪ್ ಮಾಡಿ ಎರಡು ಜಿಲ್ಲೆ ಬಹುಶಃ ಸ್ಟಾಪ್ ಮಾಡ್ಯಾರ. ನಮ್ಮ ಮಾಹಿತಿ ಪ್ರಕಾರ 2 ಜಿಲ್ಲೆ ಸ್ಟಾಪ್ ಮಾಡಿದಾರೆ. ಅವ್ರು ಜನ ಸ್ಪಂದನೆ ಮಾಡಲಿ ಅವರಿಗೆ. ಅವ್ರು ಜನ ಕೇಳ್ತಾರೆ. ಈಗಾಗಲೇ ಬಂದು ಹೋಗಿ ಅವ್ರು ದಿಲ್ಲಿ ಮಾಡ ಕೊಟ್ಟರು, ಈಗ ಮಾಡೋ ಅನ್ನುವಂಥ ವಿಚಾರ ಬಂದಕ್ಕೂ ಸ್ವಲ್ಪ ಅವ್ರಿಗೆ ಅಂತ ನಮ್ಮ ಸುದ್ದಿ ಬಂದಕ್ಕೆ ನಮ್ಗೆ ನಿಜ ಸಂಗತಿ ಗೊತ್ತಿಲ್ಲ. ಜಿಲ್ಲೆಗಳಲ್ಲೇ ಮಾಡ್ತಾ ಇದ್ದಾರೆ ಸರ್. ನನಗೆ ಗೊತ್ತಿಲ್ಲ. ಬಾಗಲಕೋಟೆ, ಯಾದಗಿರಿ ಅವ್ರು ನಮಗೆ ಗೊತ್ತಾಗ ಯಾಕೆ ಮಾಡ್ತಾರೋ ಏನು ಗೊತ್ತಿಲ್ಲ. ಬಟ್ ಏನಾದ್ರು ಪಕ್ಷ ಸಂಘಟನೆ ಒಳ್ಳೇದಾಗಲಿ. ದಿಗ್ ಬಿದ್ದಾರೆ ಸರ್ ಅವರು. ಆಲ್ರೆಡಿ ಬೇರೆ ಕಡೆ ಮಾಡಿದ್ರೆ ಓಕೆ ಸರ್. ನೀವು ಹೋದಲ್ಲೇ ಮತ್ತೆ ಜನರನ್ನು ಸೇರಿಸ್ಕೊಂಡು ಅದೇ ಅದನ್ನು ನೀವು ಮಾಧ್ಯಮಕ್ಕೆ ಕೇಳಬೇಕು. ಥ್ಯಾಂಕ್ ಯು ಸರ್.